ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 11th ಕನ್ನಡ ಪ್ರಶ್ನೋತ್ತರಗಳು. ಕ್ಲಾಸ್ 11th ಕನ್ನಡ ಪ್ರಶ್ನೋತ್ತರಗಳು ಸಾಹಿತ್ಯ ಸಂಚಲನ ಕಾವ್ಯಭಾಗ ಅಧ್ಯಾಯ 7 ಅಖಂಡ ಕರ್ನಾಟಕ. ಈ ಪಾಠದ ಪ್ರಶ್ನೋತ್ತರಗಳು. ಸಂದರ್ಭ ಸೂಚಿಸಿ ವಿವರಿಸಿ. ಸಂದರ್ಭ 1. ಪ್ರಶ್ನೆ 1. ಅಲ್ಲೋ ನಮ್ಮ ಕೂಗಾಟದ ರಾಜಕೀಯ ನಾಟಕ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕುವೆಂಪು ಅವರ ಅಖಂಡ ಕರ್ನಾಟಕ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಅಖಂಡ ಕರ್ನಾಟಕ ನಮ್ಮ ಕೂಗಾಟದ ರಾಜಕೀಯವಲ್ಲ, ಅದು ಪ್ರತಿಯೊಬ್ಬ ಕನ್ನಡಿಗನ ಕವಿ ಕಲ್ಪನೆಯ ಸತ್ಯದ ಶಕ್ತಿ ಹೊಸೂರು ಎಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಅಖಂಡ ಕರ್ನಾಟಕ ನಮ್ಮ ಕೂಗಾಟದ ರಾಜಕೀಯ ನಾಟಕವಲ್ಲ, ಅದು ದೇವಗಾಂಧಿಯಿಂದ ಹರಿಸಿಕೊಳ್ಳುವ, ಋಷಿ ನಾಂದಿಯಿಂದ ಮಂತ್ರಿಸಿಕೊಳ್ಳುವ, ತನಗೆ ತಾನೇ ಸತ್ಯವನ್ನು ದ್ರವಿಸುವ ಒಂದು ಚೇತನ ಶಕ್ತಿ. ಕವಿ ಕಲ್ಪನೆಯಲ್ಲಂತೂ ಆಕೆ ಬಂಜೆಯಲ್ಲದವಳು. ಅಖಂಡ ಕರ್ನಾಟಕ ಕೋಟಿ ಕೋಟಿ ಕನ್ನಡಿಗರ ಶಕ್ತಿ, ಕನಸು, ನನಸು, ಮನಸ್ಸು. ಅವಳನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ, ಏಕೆಂದರೆ ಅಖಂಡ ಕರ್ನಾಟಕ ಮಾತೆ ಭುವನ ಒಂದೇ ಕವಿಯ ವಿಂದೇ ಕಲ್ಪನೆ. ಇದನ್ನು ವಿವರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 2. ಪ್ರಶ್ನೆ 2. ಇಂದು ಬಂದು ನಾಳೆ ಸಂದು ಹೋಹ ಸಚಿವ ಮಂಡಲ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕುವೆಂಪು ಅವರ ಅಖಂಡ ಕರ್ನಾಟಕ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಅಖಂಡ ಕರ್ನಾಟಕ ಕೃತಕ ಸಚಿವ ಮಂಡಲವಲ್ಲ, ಅದು ಸಿರಿಗನ್ನಡ ಸರಸ್ವತಿಯ ವಜ್ರಕರ್ಣ ಕುಂಡಲ ಎಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಅಖಂಡ ಕರ್ನಾಟಕವೆನ್ನುವುದು ನಮ್ಮ ಊಟಾಟದ ರಾಜಕೀಯ ನಾಟಕವಲ್ಲ, ಅದು ಇಂದು ಬಂದು ನಾಳೆ ಮುಗಿದು ಹೋಗುವ ಸಚಿವ ಮಂಡಲ ರಚಿಸುವ ಕೃತಕವಲ್ಲ, ಅದೊಂದು ಕನ್ನಡ ಸರಸ್ವತಿಯ ಶಾಶ್ವತ ಸಚಿವ ಮಂಡಲ, ಸಿರಿಗನ್ನಡ ಸರಸ್ವತಿ ವಜ್ರಕರ್ಣ ಕುಂಡಲ. ಇದನ್ನು ಕವಿ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 3. ಪ್ರಶ್ನೆ 3. ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕುವೆಂಪು ಅವರ ಅಖಂಡ ಕರ್ನಾಟಕ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಸಾರಸ್ವ ಸಚಿವ ಮಂಡಲದ ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಸರಸ್ವತಿ ರಚಿಸಿದ ಸಾರಸ್ವತ ಸಚಿವ ಮಂಡಲ ಇಂದು ಬಂದು ನಾಳೆ ಮುಗಿದು ಹೋಗುವಂತಹ ಅಶಾಶ್ವತ ಹಾಗೂ ಕೃತಕ ಮಂಡಲವಲ್ಲ, ಅದು ಶಾಶ್ವತ ಸಚಿವ ಮಂಡಲ. ಅಖಂಡ ಕರ್ನಾಟಕದ ಈ ಸಚಿವ ಮಂಡಲಕ್ಕೆ ನೃಪತುಂಗನೇ ಚಕ್ರವರ್ತಿ, ಪಂಪನೇ ಮುಖ್ಯಮಂತ್ರಿ, ರನ್ನ, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವಣ್ಣ, ನಾರಾಯಣಪ್ಪ, ಸರ್ವಜ್ಞ, ಷಡಕ್ಷರ ಇವರೆಲ್ಲ ಈ ಸಚಿವ ಮಂಡಲದ ಪ್ರಮುಖ ಸದಸ್ಯರು. ಸರಸ್ವತಿಯ ರಚಿಸಿದ ಈ ನಿತ್ಯ ಸಚಿವ ಮಂಡಲ ಸರಸ್ವತಿಯ ಕಾಂತಿಯ ಕುಂಡಲ. ಇದನ್ನು ಕವಿ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 4. ಪಕ್ಷ ಜಾತಿ ಕಲಹಲೋ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕುವೆಂಪು ಅವರ ಅಖಂಡ ಕರ್ನಾಟಕ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಅಖಂಡ ಕರ್ನಾಟಕ ರಾಜಕೀಯ ಕಾವ್ಯರಂಗವಲ್ಲ, ವರ್ಗ ಪಕ್ಷಪಾತವಲ್ಲ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಅಖಂಡ ಕರ್ನಾಟಕ ಸರಸ್ವತಿಯೇ ರಚಿಸಿದ ಒಂದು ರಾಜಕೀಯ ರೂಪಕವೇ ಹೊರತು ಬೂಟಾಟಿಕೆಯ ರಾಜಕೀಯವಲ್ಲ, ಪಕ್ಷಪಾತ, ಜಾತಿ ಮತಗಳ ಮೈದಾನವಲ್ಲ. ಇದು ಇರುವುದು ಆತ್ಮ ಸಂಸ್ಕೃತಿಯನ್ನು ಮೆರೆಯುವುದಕ್ಕಾಗಿ, ಬೆಳೆಗೆ ಜೀವ ಕಾಂತಿ ನೀಡುವುದಕ್ಕಾಗಿ, ಪರಮಾತ್ಮನ ಚರಣಕಾಂತಿ ಕರ್ಣ ಹೃದಯಗಳಲ್ಲಿ
ಹೊತ್ತಿ ಉಸಿರಿಸಿ ಉಸಿರಿನ ಹಣತೆ ಬತ್ತಿ ತಣ್ಣಗೆ ಉರಿಯಲೆಂದು ಹಾಗೂ ಬಾಳ ದೀಪದ ತೋರಣ ಸಾಲು ವಿನತ್ತಿ ತನ್ನ ಮುಡಿಯನ್ನ ಆಕಾಶಕ್ಕೆತ್ತಿ ಸೊಗಸಲೆಂದು ಭಗವಂತನ ಕಣ್ಣಿಗೆ ರಸಸ್ಫೂರ್ತಿಯಾದದ್ದು ಈ ಅಖಂಡ ಕರ್ನಾಟಕ. ಇದನ್ನು ಕವಿ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 5. ಪ್ರಶ್ನೆ 5. ಮೆರೆಯಲಾತ್ಮ ಸಂಸ್ಕೃತಿ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕುವೆಂಪು ಅವರ ಅಖಂಡ ಕರ್ನಾಟಕ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಅಖಂಡ ಕರ್ನಾಟಕ ಆತ್ಮ ಸಂಸ್ಕೃತಿಯ ಪ್ರತೀಕವೆಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ಒಂದು ನಾಡಿನ ಅಂತಃಪ್ರಜ್ಞೆಯ ದ್ಯೋತಕವೆಂದರೆ ಆ ನಾಡಿನ ಸಂಸ್ಕೃತಿ, ಆತ್ಮ ಸಂಸ್ಕೃತಿ. ಸಾಂಸ್ಕೃತಿಕ ಹಿನ್ನೆಲೆ ಇಲ್ಲದ ನಾಡಿಗೆ ಯಾವುದೊಂದು ಬೆಲೆ ಇಲ್ಲ. ಅಖಂಡ ಕರ್ನಾಟಕ ಸಂಪದ್ಭರಿತವಾದ ಸಾಂಸ್ಕೃತಿಕ ಇತಿಹಾಸವಿದೆ. ಅದು ಕನ್ನಡಿಗರೆಲ್ಲ ಆತ್ಮ ಸಂಸ್ಕೃತಿಯ ಸಮಸೃಷ್ಟಿ ಪ್ರಜ್ಞೆ. ಈ ಪ್ರಜ್ಞೆಯ ಪ್ರತೀಕವಾಗಿ ಅಖಂಡ ಕರ್ನಾಟಕವಿದೆ. ರಾಷ್ಟ್ರದ ಬದುಕಿನಲ್ಲಿ ರಾಜಕೀಯ ಅಧಿಕಾರವೇ ಅಂತಿಮವಲ್ಲ. ಪ್ರಭುತ್ವ ನಾಡಿನ ಸಾಂಸ್ಕೃತಿಕ ಅಸ್ತಿತ್ವವನ್ನು ನಿರ್ಲಕ್ಷಿಸುತ್ತದೆ. ರಾಜಕೀಯ ಪ್ರಭುತ್ವದ ನೈತಿಕ ಅಂಧಪತನದ ಸಾಗಿದಾಗ ಸಾಂಸ್ಕೃತಿಕ ಶಕ್ತಿಗಳೇ ನಾಡಿನ ಅಂತಃಪ್ರಜ್ಞೆ ದ್ಯೋತಕವಾಗಿದೆ ಪ್ರತಿರೋಧಿಸುತ್ತಾ ಬಂದಿದೆ. ರಾಜ್ಯದ ಆತ್ಮಗೌರವವನ್ನು ಎತ್ತಿ ಹಿಡಿದಿದೆ. ಆಳುವರ ಇಬ್ಬದಿತನದಿಂದಾಗಿ ಕರ್ನಾಟಕದ ಏಕತೆಗಾಗಿ ಧಕ್ಕೆ ಒದಗಿದರೆ ಕರ್ನಾಟಕ ಸಾಂಸ್ಕೃತಿಕ ಪರಂಪರೆಯ ಅವನತಿ ಖಚಿತವೇ. ಇಂತಹ ಇಬ್ಬಂದಿತನದ ರಾಜಕೀಯ ಊಟಾಟ ಸರ್ವನಾಶವಾಗಿ ಸಾಂಸ್ಕೃತಿಕ ಪರಂಪರೆಯ ಉನ್ನತಿ ಸಾಧಿಸಬೇಕು ಎಂಬುದು ಕವಿ ಆಶಯ. ಇದನ್ನು ವಿವರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 6. ಪ್ರಶ್ನೆ 6. ಮಂತ್ರ ಕಣ, ಶಕ್ತಿ ಕಣ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಕುವೆಂಪು ಅವರ ಅಖಂಡ ಕರ್ನಾಟಕ ಕವನದಿಂದ ಆಯ್ದುಕೊಳ್ಳಲಾಗಿದೆ. ಕರ್ನಾಟಕದ ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ಕರ್ನಾಟಕವೆನ್ನುವುದು ಕವಿಯ ಅಲ್ಲ, ಅದೊಂದು ಕೇವಲ ಮಣ್ಣಿನ ನೆಲವಲ್ಲ. ಆ ನೆಲಕ್ಕಿರುವ ಹೆಸರೆಲ್ಲ. ಕರ್ನಾಟಕವೆನ್ನುವುದು ಬರೀ ಮಣ್ಣಿಗೆ ಹೆಸರಲ್ಲವೆನ್ನುತ್ತಾನೆ ಕವಿ. ಈ ಕವಿಯ ದೃಷ್ಟಿಯಲ್ಲಿ ಕರ್ನಾಟಕವೆನ್ನುವುದು ಋಷಿಯನ್ನು ಕಾಣುವ ಕಣ್ಣಿಗೆ ಅದೊಂದು ಮಂತ್ರಶಕ್ತಿ. ತಾಯಿ, ದೇವಿ, ಬೆಂಕಿ, ಸಿಡಿಲು, ಕಾಯುವ, ಕೊಲ್ಲುವ, ಒಲ್ಲುವ ಬಲಗಳನ್ನು ಪಡೆದ ಛಲದ ಚಂಡಿ. ಇದನ್ನು ಕವಿ ವಿವರಿಸುತ್ತಾ ಮೇಲಿನಂತೆ ಹೇಳುತ್ತಾನೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅಖಂಡ ಕರ್ನಾಟಕವನ್ನು ಹರಿಸುತ್ತಿರುವರು ಯಾರು? ಉತ್ತರ. ಅಖಂಡ ಕರ್ನಾಟಕವನ್ನು ಹರಿಸುತ್ತಿರುವರು ದೇವಗಾಂಧಿ. ಪ್ರಶ್ನೆ 2. ಇಂದು ಬಂದು ನಾಳೆ ಹೋಗುವುದು ಯಾವುದು? ಉತ್ತರ. ಇಂದು ಬಂದು ನಾಳೆ ಹೋಗುವುದು ರಾಜಕೀಯ ಸಚಿವ ಮಂಡಲ. ಪ್ರಶ್ನೆ 3. ಸಿರಿಗನ್ನಡವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ. ಸಿರಿಗನ್ನಡವನ್ನು ಸರಸ್ವತಿಯ ವಜ್ರಕರ್ಣ ಕುಂಡಲಕ್ಕೆ ಹೋಲಿಸಲಾಗಿದೆ. ಪ್ರಶ್ನೆ 4. ಅಖಂಡ ಕರ್ನಾಟಕ ಚಕ್ರವರ್ತಿ ಯಾರು? ಉತ್ತರ. ಅಖಂಡ ಕರ್ನಾಟಕ ಚಕ್ರವರ್ತಿ ನೃಪತುಂಗ. ಪ್ರಶ್ನೆ 5. ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಉತ್ತರ. ಅಖಂಡ ಕರ್ನಾಟಕ ಮುಖ್ಯಮಂತ್ರಿ ಪಂಪ ರಚಿಸಿದ್ದ. ಪ್ರಶ್ನೆ 6. ಸರಸ್ವತಿಯು ಯಾವ ಸಂಸ್ಕೃತಿಯನ್ನು ಮೆರೆಯಲು ಕರ್ನಾಟಕವನ್ನು ರಚಿಸಿದ್ದಾಳೆ? ಉತ್ತರ. ಸರಸ್ವತಿಯನ್ನು ಆತ್ಮ ಸಂಸ್ಕೃತಿಯನ್ನು ಮೆರೆಯಲು ಕರ್ನಾಟಕವನ್ನು ರಚಿಸಿದ್ದಾಳೆ. ಪ್ರಶ್ನೆ 7. ಕರ್ನಾಟಕವು ಯಾರ ಹೃದಯಗಳಲ್ಲಿ ಹೊತ್ತಿರುವ ದೀಪವಾಗಿದೆ? ಉತ್ತರ. ಕರ್ನಾಟಕ ಶರಣರ ಹೃದಯಗಳಲ್ಲಿ ಹೊತ್ತಿರುವ ದೀಪವಾಗಿದೆ. ಪ್ರಶ್ನೆ 8. ಛಲದ ಚಂಡಿ ಯಾರು? ಉತ್ತರ. ಕರ್ನಾಟಕ ಮಾತೆ ಛಲದ ಚಂಡಿ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅಖಂಡ ಕರ್ನಾಟಕ ಬೂಟಾಟದ ರಾಜಕೀಯ ನಾಟಕವಲ್ಲವೇಕೆ? ಉತ್ತರ. ಅಖಂಡ ಕರ್ನಾಟಕ ಬೂಟಾಟದ ರಾಜಕೀಯವಲ್ಲ, ಏಕೆಂದರೆ ಅದೊಂದು ಕನ್ನಡಿಗರೆಲ್ಲರ ಹಿರಿಯ ಶಕ್ತಿ. ಅಂತೆ ಅದನ್ನು ದೇವಗಾಂಧಿ ಹರಿಸಿದ್ದಾನೆ. ಋಷಿಯ
ನಾಂದಿ ಮಂತ್ರಿಸುತ್ತದೆ. ಅಖಂಡ ಕರ್ನಾಟಕವೆನ್ನುವುದು ನಮ್ಮ ಶಕ್ತಿ, ನಮ್ಮ ತಾಯಿ, ನಮ್ಮ ದೇವಿ, ಕೊಲ್ಲುವ, ಕಾಯುವ, ಒಲವು ಬಲವುಗಳನ್ನು ಪಡೆದ ಚಲನದ ಚಂಡಿ. ಅದು ಸರಸ್ವತಿಯ ರಚಿಸಿದ ಆತ್ಮ ಸಂಸ್ಕೃತಿಯ ಪ್ರತೀಕ. ಅದು ವಿರೋಧಿಗಳಿಗೆ ಸ್ಫೋಟಕವಾದರೆ ಕವಿಗಳಿಗೆ ದೇವಿ. ಅದರ ಬರಿಯ ಹೊಟ್ಟೆ, ಬಟ್ಟೆಯ ಪಕ್ಷ, ಜಾತಿ, ಹಲದ, ಬಣ್ಣ, ಚಿಟ್ಟೆ, ಬಾಳೆಯ, ಚೊಳವಾಳಿಯ, ಕೂಳಿನ, ದರ್ಪ, ಸರ್ಪ, ವಿಷ, ಸ್ವಾರ್ಥ, ಸರ್ಪ, ಮತ್ಸರ ಇಂಥ ರಾಜಕೀಯ ಸಮೂಹದ ಆಡಂಬೋಲವಲ್ಲ. ಅದು ಕೇವಲ ಸರಸ್ವತಿಯ ರಚಿಸಿದ ಆತ್ಮ ಸಂಸ್ಕೃತಿಯ ಪ್ರತೀಕ ಮಾತ್ರ. ಪ್ರಶ್ನೆ 2. ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು ಯಾರು? ಉತ್ತರ: ರನ್ನ, ಜನ್ನ, ನಾಗರಾಮ, ರಾಘವಾಂಕ, ನಾಗರಪ್ಪ, ಸರ್ವಜ್ಞ, ಷಡಕ್ಷರ ಇವರು ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು. ಪ್ರಶ್ನೆ 3. ಪರಮಾತ್ಮನ ಚರಣದೀಪ್ತಿಯಲ್ಲಿ ಮತ್ತು ಹೇಗೆ ಉರಿಯಬೇಕೆಂದು ಕವಿ ಹೇಳುತ್ತಾರೆ? ಉತ್ತರ: ಪರಮಾತ್ಮನ ಚರಣದೀಪ್ತಿ ಶರಣ ಹೃದಯಗಳಲ್ಲಿ ಉರಿಯಬೇಕೆಂದು ಕವಿ ಹೇಳುತ್ತಾನೆ. ಅಲ್ಲದೆ ಅದು ಶರಣರ ಹೃದಯದಲ್ಲಿ ಹೊತ್ತಿ ಉರುಸಿನ ಹಣತೆ ಬತ್ತಿ ಸಣ್ಣಗೆ ಉರಿಯಬೇಕೆಂದು ಹೇಳುತ್ತಾನೆ. ಪ್ರಶ್ನೆ 4. ಮೇಳೆಗಣ್ಣಿನಗೆ ಕವಿ ಹೇಳುವ ಪ್ರಶ್ನೆಗಳಾವು? ಉತ್ತರ: ನಿನ್ನ ದೃಷ್ಟಿ ಕೆಟ್ಟಿದೆಯೋ, ಹುಟ್ಟು ಕುರುಡೋ, ಬುದ್ಧಿ ಬರಡೋ, ಬೇರೆ ಹುರುಡೋ? ಇವು ಮೇಳಗಣ್ಣನಿಗೆ ಕವಿ ಹೇಳುವುದು ಪ್ರಶ್ನೆಗಳು. 5 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕುವೆಂಪು ಅವರು ಕೂಗಾಟದ ರಾಜಕೀಯ ನಾಟಕ ಎಂದು ಹೇಳಿರುವ ಹಿನ್ನೆಲೆ ಏನು? ಉತ್ತರ: ಕುವೆಂಪು ಅವರ ಪ್ರಕಾರ ಅಖಂಡ ಕರ್ನಾಟಕ ಕೂಗಾಟದ ರಾಜಕೀಯ ನಾಟಕವಲ್ಲ. ಅದು ಸರಸ್ವತಿಯ ರಚಿಸಿದ ಆತ್ಮ ಸಂಸ್ಕೃತಿಯ ಪ್ರತೀಕ. ಇದೊಂದು ಕನ್ನಡಿಗರ ಮನಸ್ಸು ಕೂಡಿ ಮೂಡಿ ನಿಂತ ನನಸು. ಅಖಂಡ ಕರ್ನಾಟಕ ಇಂದು ಬಂದು ನಾಳೆ ಹೋಗುವ ರಾಜಕೀಯ ಸಚಿವ ಮಂಡಲವಲ್ಲ. ಅದು ಸಿರಿಗನ್ನಡ ಸರಸ್ವತಿಯ ವಜ್ರಕರ್ಣ ಕುಂಡಲ. ಇದು ಕೇವಲ ಕೀರ್ತಿ ಶನಿಯ ರಾಜಕೀಯ ನಾಟಕವಲ್ಲ. ಬರೀ ಹೊಟ್ಟೆ ಬಟ್ಟೆಗಳಲ್ಲ, ಪಕ್ಷ ಜಾತಿ ಕಲವಲ್ಲ, ಹಮ್ಮು ಬಿಮ್ಮು ಸೊಮ್ಮೆಗಳಲ್ಲಿ ಬಟ್ಟೆ ಚಿಟ್ಟೆ ಗಾಳಿಗಲ್ಲ, ದರ್ಪ ಸರ್ಪ ವಿಷ ಸ್ವಾರ್ಥ ಎಲ್ಲಗಳ ರಾಜಕೀಯ ಸಮೂಹವಲ್ಲ. ಅದು ಕೇವಲ ಆತ್ಮ ಸಂಸ್ಕೃತಿಯನ್ನು ಮೆರೆಯುವಲೆಂದು ಸರಸ್ವತಿ ರಚಿಸಿದ ಸಚಿವ ಮಂಡಲ. ಪ್ರಶ್ನೆ 2. ಸರಸ್ವತಿಯ ಸಚಿವ ಮಂಡಲವನ್ನು ಕುರಿತು ಬರೆಯಿರಿ. ಉತ್ತರ: ಸರಸ್ವತಿಯ ರಚಿಸಿದ ಸಚಿವ ಮಂಡಲ ಆಕೆಯ ಕಾಂತಿಯ ಕುಂಡಲವೇ ಆಗಿದೆ. ಅಖಂಡ ಕರ್ನಾಟಕವೇ ಈ ಸಚಿವ ಮಂಡಲವಾಗಿದೆ. ಈ ಸಚಿವ ಮಂಡಲಕ್ಕೆ ನೃಪತುಂಗನೇ ಚಕ್ರವರ್ತಿ, ಪಂಪನೇ ಮುಖ್ಯಮಂತ್ರಿ. ರನ್ನ, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವಣ್ಣ, ನಾಗರಣಪ್ಪ, ಸರ್ವಜ್ಞ, ಷಡಕ್ಷರ ಇವರೆಲ್ಲ ಸಚಿವ ಮಂಡಲದ ಸದಸ್ಯರು. ಪ್ರಶ್ನೆ 3. ಅಖಂಡ ಕರ್ನಾಟಕ ಬರೀ ರಾಜಕೀಯ ನಾಟಕವಲ್ಲ, ಏಕೆ? ಉತ್ತರ: ಅಖಂಡ ಕರ್ನಾಟಕ ಬರೀ ರಾಜಕೀಯ ನಾಟಕವಲ್ಲ, ಏಕೆಂದರೆ ಅದು ಕನ್ನಡಿಗರೆಲ್ಲರ ಹಿರಿಯ ಶಕ್ತಿ, ಆತ್ಮ ಸಂಸ್ಕೃತಿ ಪ್ರತೀಕ. ಆತ್ಮ ಸಂಸ್ಕೃತಿಯನ್ನು ಮರೆಯಲೆಂದು ಸರಸ್ವತಿಯೇ ರಚಿಸಿದ ಒಂದು ಕವಿ ಸಚಿವ ಮಂಡಲವದು. ಅಖಂಡ ಕರ್ನಾಟಕವೆನ್ನುವುದು ನಮ್ಮ ಶಕ್ತಿ, ನಮ್ಮ ತಾಯಿ, ನಮ್ಮ ದೇವಿ, ಕೊಲ್ಲುವ, ಕಾಯುವ, ಒಲುವ ಬಲವುಗಳನ್ನು ಪಡೆದು ಛಲದ ಚಂಡಿ. ಅದು ವಿರೋಧಿಗೆ ಸ್ಫೋಟಕ, ಕವಿಗೆ ಅಖಂಡ ದೇವಿ. ಅದು ಬರೀ ಹೊಟ್ಟೆ ಬಟ್ಟೆಗಳಲ್ಲ, ಪಕ್ಷ ಜಾತಿ ಕಲಹವಲ್ಲ, ಬಣ್ಣ ಚಿಟ್ಟೆ ಬಾಳಲ್ಲ, ಜೋಳವಾಳಿ ಕೂಳಿಗಲ್ಲ, ದರ್ಪ ಸರ್ಪ ವಿಷ ಸ್ವಾರ್ಥ ಈ ಎಲ್ಲವುಗಳ ರಾಜಕೀಯ ಸಮೂಹವಲ್ಲ. ಅದು ಕೇವಲ ಸರಸ್ವತಿಯ ರಚಿಸಿದ ಆತ್ಮ ಸಂಸ್ಕೃತಿಯ ಪ್ರತೀಕ. ಪ್ರಶ್ನೆ 4. ರಾಜಕೀಯ ಶಕ್ತಿಯೇ ಮೆಳೆಸುತ್ತಿರುವ ಇಂದಿನ ಸಂದರ್ಭದಲ್ಲಿ ನಾಡನ್ನು ಒಂದು ಸಾಂಸ್ಕೃತಿಕ ಅಸ್ತಿತ್ವವಾಗಿ ಕಲ್ಪಿಸಲು ಈ ಕವನ ಹೇಗೆ ಪೂರಕವಾಗಿದೆ? ಉತ್ತರ: ಇಂದು ನಾಡಿನಲ್ಲಿ ರಾಜಕೀಯ ಶಕ್ತಿ ಮೆಲೆಸುತ್ತಿರುವ ಮೇಲುಗೈ ಸಾಧಿಸುತ್ತದೆ. ಇದರ ಪರಿಣಾಮವಾಗಿ ನಾಡಿನ ಸಾಂಸ್ಕೃತಿಕ ಆತ್ಮ ಚೈತನ್ಯವೇ ನಶಿಸಿ ಹೋಗುತ್ತಿದೆ. ಪ್ರಜಾಪ್ರಭುತ್ವ ಸಂದರ್ಭದಲ್ಲಿ ಅಂತೂ ಸಾಂಸ್ಕೃತಿಕ ಚೈತನ್ಯ ಬಹುಮುಖ್ಯ. ಪ್ರಭುತ್ವ ಸಾಂಸ್ಕೃತಿಕ ಲೋಕಕ್ಕೆ
ವಿಹಿತವಾಗಿರಬೇಕು. ಪ್ರತಿಯೊಬ್ಬ ಕನ್ನಡಿಗರಲ್ಲೂ ಕನ್ನಡ ಕಾವ್ಯ ಪರಂಪರೆಯ ಸಂಪನ್ನತೆ ಸೂಕ್ಷ್ಮವಾಗಿ ಅಡಕವಾಗಿರುತ್ತದೆ. ಆಳುವರ ಅಹಮಿಕೆಯನ್ನು ಪ್ರತಿನಿಧಿಸುವ ಸಂಕಲ್ಪ ಎಲ್ಲರಲ್ಲೂ ಒಡಮೂಡಬೇಕು. ಇದನ್ನು ಕವನ ಅತ್ಯಂತ ಪರಿಣಾಮಕಾರಿಯಾಗಿ ಹೇಳುತ್ತಿದ್ದು, ನಾಡನ್ನು ಒಂದು ಸಾಂಸ್ಕೃತಿಕ ಅಸ್ತಿತ್ವವಾಗಿ ಕಲ್ಪಿಸಲು ಪೂರಕವಾಗಿದೆ. ಪ್ರಶ್ನೆ 5. ಕರ್ನಾಟಕದ ಎಂಬುದು ಬರೀ ಮಣ್ಣಿಗೆ ಹೆಸರಲ್ಲ ಎಂಬುದು ಕವಿ ಹೇಗೆ ಹೇಳಿದ್ದಾರೆ? ಉತ್ತರ: ಕರ್ನಾಟಕ ಎಂಬುದು ಬರೀ ಮಣ್ಣಿಗೆ ಹೆಸರಲ್ಲ ಎಂಬುದು ಕವಿ ತುಂಬಾ ಪರಿಣಾಮಕಾರಿಯಾಗಿ ಹೇಳಿದ್ದಾರೆ. ಅವರ ದೃಷ್ಟಿಯಲ್ಲಿ ಕರ್ನಾಟಕ ಮಂತ್ರವಾಗಿದೆ, ಶಕ್ತಿಯಾಗಿದೆ, ಬೆಂಕಿಯಾಗಿದೆ, ಸಿಡಿಲವಾಗಿದೆ. ಅಷ್ಟೇ ಅಲ್ಲ, ಋಷಿಯನ್ನು ಕಾಣುವ ಕಣ್ಣಿಗೆ ಕಾಯುವ, ಕೊಲ್ಲುವ, ಒಲ್ಲುವ ಫಲಗಳನ್ನು ಪಡೆದು ಛಲದ ಚಂಡಿಯಾಗಿದೆ. ಕ್ಲಾಸ್ 11 ಅಖಂಡ ಕರ್ನಾಟಕ. ಕ್ಲಾಸ್ 11 ಕನ್ನಡ ಸಾಹಿತ್ಯ ಸಂಚಲನ ಕಾವ್ಯ ಭಾಗ 7 ಅಖಂಡ ಕರ್ನಾಟಕ. ಕೃತಿ ಪರಿಚಯ ಕುವೆಂಪು ಅವರದು. ಕುವೆಂಪು ಕಾವ್ಯನಾಮದಿಂದ ಸುಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಹೊಸಗನ್ನಡದ ಮಹಾಕವಿಗಳು, ಶ್ರೇಷ್ಠ ರಮ್ಯ ವಿಮರ್ಶಕರು. ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥನಹಳ್ಳಿಯಲ್ಲಿ ತಾಲೂಕಿನ ಕುಪ್ಪಳ್ಳಿ ಕುವೆಂಪು ಅವರ ಜನ್ಮಸ್ಥಳ. ತೀರ್ಥನಹಳ್ಳಿ ಹಾಗೂ ಮೈಸೂರಿನಲ್ಲಿ ಶಿಕ್ಷಣ ಪಡೆದ ಕುವೆಂಪು ಮೈಸೂರು ಮಹಾರಾಜರ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದರು. ಕೃತಿಗಳು: ಭಾವಗೀತೆ, ಕತೆ, ಕಾದಂಬರಿ, ನಾಟಕ, ಮಹಾಕಾವ್ಯ, ಜೀವನ ಚರಿತ್ರೆ, ಆತ್ಮಚರಿತ್ರೆ, ವಿಮರ್ಶೆ, ಮಕ್ಕಳ ಸಾಹಿತ್ಯ, ವೈಚಾರಿಕ ಲೇಖನ ಹೀಗೆ ಎಲ್ಲ ಪ್ರಕಾರಗಳಲ್ಲಿ ಸಾಹಿತ್ಯ ದೃಷ್ಟಿಯಿದ್ದಾರೆ. ಕೊಳಲು ಕನ್ನಡ, ಡಿಂಡಿಮ, ಪ್ರೇಮ ಕಾಶ್ಮೀರ, ಕೋಗಿಲೆ, ಸುಯುತ ರಷ್ಯಾ, ಪಕ್ಷಿ ಕಾಶಿ ಮುಂತಾದ ಇವರ ಕವನ ಸಂಕಲನಗಳಲ್ಲಿ ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ ಇವು ಇವರ ಕಾದಂಬರಿಗಳು. ನೆನಪಿನ ದೋಣಿಯಲ್ಲಿ ಇವರ ಆತ್ಮಕಥನ ನಿರಂಕುಶ ಮತಗಳಾಗಿ. ಮನೋಜಮತ, ವಿಶ್ವಪಥ, ವಿಚಾರ ಕ್ರಾಂತಿ, ಆಹ್ವಾನ ಇವು ಕುವೆಂಪು ಅವರ ವೈಚಾರಿಕ ಕೃತಿಗಳು. ಶೂದ್ರ ತಪಸ್ವಿ, ಸ್ಮಶಾನ ಕುರುಕ್ಷೇತ್ರಂ, ಬೆರಳೆಗೆ ಕೊರಳಂ ಮುಂತಾದ ಇವರ ನಾಟಕಗಳು. ಶ್ರೀ ರಾಮಾಯಣ ದರ್ಶನಂ ಇವರ ಮಹಾಕಾವ್ಯ. ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಪದ್ಮಭೂಷಣ, ರಾಷ್ಟ್ರಕವಿ, ಕರ್ನಾಟಕ ರತ್ನ ಇವರಿಗೆ ಸಂದ ಕೆಲ ಪ್ರಮುಖ ಪ್ರಶಸ್ತಿಗಳು ತಿಳಿದು. ಅಖಂಡ ಕರ್ನಾಟಕ ಕುವೆಂಪು ಅವರ ಪ್ರಸಿದ್ಧ ಕವನಗಳಲ್ಲಿ ಒಂದು. ರಾಷ್ಟ್ರದ ಬದುಕಿನಲ್ಲಿ ರಾಜಕೀಯ ಅಧಿಕಾರವೇ ಅಂತಿಮವಲ್ಲ, ಪ್ರಭುತ್ವ ನಾಡಿನ ಸಾಂಸ್ಕೃತಿಕ ಅಸ್ತಿತ್ವವನ್ನು ನಿರ್ಣಯಿಸುತ್ತಿದೆ. ರಾಜಕೀಯ ಪ್ರಭುತ್ವ ನೈತಿಕ ಅಂಧಪತನದ ಸಾಗಿದಾಗ ಸಾಂಸ್ಕೃತಿಕ ಶಕ್ತಿಗಳೇ ನಾಡಿನ ಅಂತಃಪ್ರಜ್ಞೆಯ ದ್ಯೋತಕವಾಗಿ ಪ್ರತಿರೋಧಿಸುತ್ತಾ ಬಂದಿವೆ. ಈ ಥರ ಹೆಚ್ಚಿನ ವಿಡಿಯೋಗಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ನೋಡಿ. ನಿಮಗೆ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ನೋಡಿ. ಈ ವಿಡಿಯೋ ನೋಡೋದಕ್ಕೆಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. CBC NCERT and State Admission Open. Expert Career Academy. Summer vacation class in every year. Regular classes. Class 10 Kannada medium English medium. Class 9, Class 8, Class 7, Class 6, 5th, 4th. Navodaya Sainik Kittur coaching in all competitive exam. Kannada medium English medium. Spoken English class available. PUC per second arts coaching available. PUC per second commerce accountancy coaching available. PUC per second science, physics, chemistry, biology, maths coaching available. Address opposite Sainik School, Habibnagar, Shashank Road, Jaipur. Expert Career Academy. ಒಮ್ಮೆ ಭೇಟಿ ಕೊಡಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.